ಅದು ಇದಷ್ಟೈತಿ ಸೈಡ್ಗಿರಿ ಆಗಲಿ. ಕಾಲದ ಮನೆ ದಸರಾ ಹಾಲಿಡೇಸ್ ಎಲ್ಲಿ ಹೋಗ್ತಾ ಇದೀವಿ? ಊರಿಗೆ. ಯಾರ ಮನೆಗೆ? ಅಜ್ಜಿ ಮನೆಗೆ. ನಿಮ್ಮ ಅಮ್ಮನ ಮನೆಗೆ. ಮತ್ತೆ ಅಜ್ಜಿ ಅಂದ್ರೆ ನಿಮ್ಮಜ್ಜಿ, ನಮ್ಮಮ್ಮ. ನಾ ನಿಮಿಗಮ್ಮ, ಚಂದಳೆ ಅಜ್ಜಿ ನನಗಮ್ಮ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಊರಿಗೆ ಹೊರಡೋಣ ಅಂತ ರೆಡಿಯಾಗಿದ್ವಿ. ಅಂದರೆ ಇವಾಗ ಬುಕ್ ಮಾಡಿದ್ದೀವಿ ಟ್ರೈನು. ಸೊ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ ಮೆಜೆಸ್ಟಿಕ್ ತನಕ. ಮತ್ತು ಲಾಸ್ಟ್ ಟೈಮ್ ಏನು ನಾವು ಪನ್ನೀರ್ ರೋಲ್ ತಿಂದಿದ್ವಲ್ಲ, ಸೊ ಇವಾಗ ನನ್ನ ಮಕ್ಳಿಗೆ ಅದೇ ನೆನಪಾಯ್ತಲ್ಲಿ ಹೋದ ತಕ್ಷಣ ಬೇಕು ಅಂತ ಹಠ ಮಾಡ್ತಾಯಿದ್ರು. ಸೊ ಅಲ್ಲಿ ಒಂದೆರಡು ತೊಗೊಂಡ್ವಿ. ನಾವು ಹೊರಟ ತಕ್ಷಣ ಮಳೆ ಬಂತು. ನಮಗೂ ಮಳೆಗೂ ಜನ್ಮದ ಅನುಬಂಧ ಇರಬೇಕು. ಎಲ್ಲಿಗಾದರೂ ಹೊರಡಬೇಕು ಅಂದಾಗೆ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಮೆಜೆಸ್ಟಿಕ್ ಬರೋ ಅಷ್ಟರಲ್ಲಿ ಮಳೆ ನಿಂತಿತ್ತು. ಓಕೆ ಫ್ರೆಂಡ್ಸ್, ಗುಡ್ ನೈಟ್. ನಾಳೆ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಅಂದರೆ ಇವಾಗ 6 ಗಂಟೆ. ಅಂದರೆ ನಾವು ನೈಟು 11 ಗಂಟೆಗೆ ಹತ್ತಿದ್ರೆ 6:10ಕ್ಕೆ ಇಲ್ಲಿ ನಾವು ರೀಚ್ ಆಗ್ತೇವೆ ಆನಂದಪುರ. ಅಲ್ಲಿ ಇಳಿದು ಇನ್ನೊಂದು ಸ್ವಲ್ಪ ದೂರ ಹೋಗಬೇಕು ಮನೆಗೆ. ಇವತ್ತು ನಾನು ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಅಕ್ಕನ ಮನೆ ಮತ್ತು ನಮ್ಮ ಅಜ್ಜಿ ಮನೆ ಎರಡು ಒಂದೇ. ನಮ್ಮ ಮಾವಂಗೆ ಕೊಟ್ಟಿರೋದು ಅಕ್ಕನ. ಸೊ ಇವಾಗ ನಮ್ಮ ತಂಗಿ ನನಗಿಂತ ಒಂದು ವಾರದ ಮುಂಚೆನೇ ಬಂದಿದ್ಲು. ಅವಳು ಇಲ್ಲಿ ಅಕ್ಕನ ಮನೆಗೆ ಬಂದಿದ್ಲು ನಿನ್ನೆ. ಸೊ ಅವಳನ್ನು ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಇಲ್ಲಿ ಅಕ್ಕನ ಮನೆಗೆ ಬಂದ್ವಿ. ಅಕ್ಕ ಎದ್ದಿದ್ಲು, ಇನ್ನು ಉಳ್ದರೆಲ್ಲ ಮಲ್ಕೊಂಡಿದ್ರು. ನಾವೇ ಗುಡ್ ಮಾರ್ನಿಂಗ್ ಹೇಳಿ ಎಬ್ಬಿಸ್ತಾ ಇದ್ವಿ. ಎಲ್ಲ ಇದ್ದಾಳೆ ಅವಳು. ವರ್ಷಿತಾ ಕಳ್ಳೆ ತಂಗಿ ಮಗಳು ಎಚ್ಚರ ಇದ್ದಾಳೆ, ಆದರೆ ಹೇಳ್ತಾ ಇಲ್ಲ. ಅವಳಿಗೆ ನಾಚಿಕೆ ಸ್ವಲ್ಪ. ನನ್ನ ಮಗಳು ಮೆಹಂದಿ ನೋಡಿದ ತಕ್ಷಣ ಅಲ್ಲಿ ಎತ್ತಿಡ್ಕೊಬಿಟ್ಟಾಳೆ ನನಗೆ ಹಚ್ಚಿರಿ ಅಂತ ಹೇಳಿ. ಅಂದರೆ ನಿನ್ನೆ ನನ್ನ ತಂಗಿ ಮಗಳು ಹಚ್ಚಿಸ್ಕೊಂಡಿದ್ಲಂತೆ. ಸೊ ಅವಳಿಗೆ ಇಲ್ಲಿ ನೋಡಿದ ತಕ್ಷಣ ಅದು ತುಂಬಾ ಇಷ್ಟ ಹಚ್ಚಿಸ್ಕೊಳ್ಳೋದು. ಹಚ್ಚಿಸ್ಕೊಳ್ತಾನೆ ಕೂತ್ಕೊಂಡಿದ್ದಾಳೆ. ಅಕ್ಕ ಎಲ್ಲ ಟೀ ಆಯಿತು, ಎಲ್ಲರಿಗೂ ಟೀ ಕೊಡ್ತಾ ಇದ್ದಾಳೆ. ಟೀ ಕುಡಿದು ಇಲ್ಲಿ ಊರಿಗೆ ಹೋದರೆ ಅಷ್ಟು ದೊಡ್ಡವ್ರದ್ದೊಂದು ಗುಂಪು, ಚಿಕ್ಕವ್ರದ್ದೊಂದು ಗುಂಪು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ರೂಮ್ಗೆ ಹೋಗಿ. ಇಡ್ಲಿದು ಸಾಂಬಾರು ಆಯಿತು. ಎಲ್ಲರೂ ತಿಂಡಿ ತಿಂದ್ಕೊಂಡು ಈಗ ಹೋಗೋಣ ಅಂತ ತಿಂತಾಯಿದ್ದೀವಿ. ಅಂದರೆ ನಮ್ಮ ಮನೆಗೆ ಹೋಗೋಣ ಅಂತ. ತಮ್ಮ ನೀನು ತೋಬ ಮಾಡ ಪ್ಲೀಸ್. ಚಿಕ್ಕಮ್ಮನ ಮಗಳು ಬಂದಿದ್ರು ಅಕ್ಕನ ಮನೆಗೆ. ಅವ್ರನ್ನೂ ನೋಡ್ದಂಗಾಯ್ತು. ಏನು ತಗೊಬಂದೆ ಅಂಗಡಿಲಿ? ದೊಡ್ಡಮ್ಮನ ಹತ್ರ ತಿಂಡಿ ಕೊಡ್ಸ್ಕೊಳಕ್ ಹೋದ್ರಾ? ಸುಮ್ಮನೆ ಮಕ್ಕಳು ಜಗಳ ಆಡ್ತವೆ, ನನಗೆ ಅದು ಬೇಕು ನಿನಗಿದು ಬೇಕು ಅಂತ ಹೇಳಿ ಎಲ್ಲರಿಗೂ ಒಂದೇ ಥರ ಕೊಡಿಸಿದ್ದಾಳೆ ಅಕ್ಕ. ಈ ಕೆಲವು ಟೈಮ್ ಹಂಗೆ ಆಡ್ತವೆ. ಯಾವ್ದಾದ್ರು ಒಂದು 2-3 ಥರ ಚಾಕ್ಲೇಟ್ ಕೊಟ್ಟರೆ ಈ ಚಾಕ್ಲೇಟ್ ನನಗೆ, ಆ ಚಾಕ್ಲೇಟ್ ನಿಂಗೆ ಅಂತ. ಅದಕ್ಕೆ ಇನ್ನೇನು ನಮ್ಮನೆಗೆ ಹೊರಟ್ವಿ. 25 ವರ್ಷ ಆಡಿ ಬೆಳೆದ ಊರು ನಮ್ಮ ಪುಟ್ಟ ಹಳ್ಳಿ ಚಂದಳ್ಳಿ ಅಂತ ರೀಚ್ ಆದ್ವಿ. ಇದೇ ನಮ್ಮ ಮನೆ. ಅಜ್ಜಿ ಮನೆ ಅಂದರೆ ಮೊಮ್ಮಕ್ಳಿಗೆ ತುಂಬ ಇಷ್ಟ. ಅಂದರೆ ಅಲ್ಲಿ ಹೋದ ತಕ್ಷಣ ಜೋಕಾಲಿ ನನ್ನ ತಂಗಿ ಮಗಳು ನೋಡಿ, ಅವಳೆ ಮುಂಚೆ ಬಂದಿದ್ದಲ್ಲ ಹಿಂದೆ ಸೀರೆಯಲ್ಲಿ ಜೋಕಾಲಿ ಕಟ್ಸ್ಕೊಂಡಾಳೆ. ಇದೇ ಆಟ ಬಂದ ತಕ್ಷಣ. ಈಗ ಇನ್ನೂ ಇಬ್ಬರು ಬಂದರು, ಇನ್ನೂ 2-3 ಕಡೆ ಕಟ್ಟಬೇಕೋ ಏನೋ ಗೊತ್ತಿಲ್ಲ.
ಇಲ್ಲ ಒಂದೇ ಇದ್ದರೆ ಜಗಳ ಆಡ್ತಾರೆ. ಮಧ್ಯಾಹ್ನದ ಊಟಕ್ಕೆ ನಮ್ಮಪ್ಪ ಮೀನು ತೊಗೊಬಂದಿದ್ರು. ನಮ್ಮಮ್ಮ ಸಾಂಬಾರು ರೆಡಿ ಮಾಡ್ತಾ ಇದ್ದಾರೆ. ನನ್ನ ತಂಗಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾಳೆ. ನಮ್ಮಮ್ಮ ಮೀನು ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಯಾವುದೇ ರೆಸಿಪಿನ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಅಂದರೆ ಇವಾಗ ತಾನೇ ಬಂದಿದ್ವಲ್ಲ, ನಾವೆಲ್ಲ ಫ್ರೆಶ್ ಆಗಿ ನನ್ನ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡೋ ಅಷ್ಟರಲ್ಲಿ ಎಲ್ಲ ಸಾಂಬಾರೆಲ್ಲ ಆಗಿತ್ತು. ಫ್ರೈಗೂ ಕಲಸಿ ರೆಡಿ ಮಾಡಿ ಇಟ್ಟಿದ್ದಾರೆ. ಫ್ರೈಯು ರೆಡಿ ಆಯಿತು. ಇನ್ನೇನು ಊಟ ಮಾಡ್ಕೊಂಡು ಗದ್ದೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಗದ್ದೆಗೆ ಹೊರಟ್ವಿ. ಅಂದರೆ ಮನೆ ನಿಯರ್ ಇರೋ ಗದ್ದೆಗೆ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಇವಾಗ ಭತ್ತ ಸ್ವಲ್ಪ ಬಂದಿರುತ್ತಲ್ಲ, ನೋಡೋದಕ್ಕೆ ತುಂಬ ಖುಷಿಯಾಗತ್ತೆ. ಇವಾಗ ತೋಟ ಮಾಡೋಕ್ಕೆ ಬಾಳೆ ಗಿಡ, ಅಡಿಕೆ ಗಿಡನೂ ಹಾಕಿದ್ದೀವಿ. ಅಂದರೆ ಎಲ್ಲ ನೋಡ್ದಂಗೆ ಆಗುತ್ತೆ ಅಂತ ಬಂದ್ವಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.